ನಮಸ್ಕಾರ, ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ಮೊದಲನೇ ಸೆಮ್ ಓದುತ್ತಿರುವಂತಹ ಎಕನಾಮಿಕ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದು ಅವರ ಪರೀಕ್ಷೆಗಳಿಗೆ ಬರುವಂತಹ ಪ್ರಮುಖವಾದ 10 ಅಂಕಗಳ ಒಂದು ಪ್ರಶ್ನೆಗಳನ್ನು ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಇಂದು ನೀಡುತ್ತೇನೆ. ಈ ಒಂದು ಮೂಲಭೂತ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯವಾಗಿರುವಂತಹ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪ, ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮುಖ್ಯವಾದ 10 ಅಂಕಗಳ ಪ್ರಶ್ನೆ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ತಮಗೆ ಒಂದು 15 ನಿಮಿಷದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಎಷ್ಟು 10 ಅಂಕಗಳಿಗೆ ಎಷ್ಟು ಪ್ರಶ್ನೆಗಳು ಬರಬಹುದು, ಅವುಗಳಿಗೆ ಉತ್ತರ ಏನು ಅಂತ ಹೇಳಿ ನಾನು ತಮಗೆ ತಿಳಿಸಿಕೊಡ್ತಿದ್ದೀನಿ. ಈ ಒಂದು ನನ್ನ ಈ ಪ್ರಶ್ನೆ ಮತ್ತೆ ಉತ್ತರಗಳನ್ನ ಪ್ರಾರಂಭಿಸಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಮೊದಲನೇ ಅಧ್ಯಾಯವಾಗಿರುವಂತಹ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಮೂಲಭೂತ ಅರ್ಥಶಾಸ್ತ್ರದ ಒಂದು ವಿಷಯದಲ್ಲಿ ಬರುವಂತಹ ಒಂದು ಮೊದಲನೇ ಅಧ್ಯಾಯ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪ. ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪದಲ್ಲಿ ನಮಗೆ ಏನಂದ್ರೆ ಅಧ್ಯಯನದೊಳಗೆ ಬರುವಂತಹ ವಿಷಯಗಳು ಬಹಳ ಇದಾವೆ. ವ್ಯಾಪ್ತಿ, ಸ್ವರೂಪ, ವ್ಯಾಖ್ಯೆಗಳು ಎಲ್ಲವಷ್ಟು ಬಹಳಷ್ಟು ಟಾಪಿಕ್ಗಳಿದಾವೆ. ಬಹಳಷ್ಟು ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾವ್ದು 10 ಅಂಕಗಳಿಗೆ ಬರುತ್ತೋ, ಯಾವ್ದು 5 ಅಂಕಗಳಿಗೆ ಬರುತ್ತೋ, ಯಾವ ರೀತಿ ಕೇಳ್ತಾರೋ, ಎಷ್ಟು ಪ್ರಶ್ನೆಗಳು ಬರ್ಬೋದು, ಇಷ್ಟೊಂದು ಅಧ್ಯಾಯ ಇಷ್ಟೊಂದು ವಿಷಯಗಳಲ್ಲಿ ಯಾವ ಒಂದು ಪ್ರಶ್ನೆ 10 ಅಂಕಗಳಿಗೆ ಕೇಳ್ಬೋದು ಅಂತೇಳಿ ಕೆಲವು ಜನ ಕನ್ಫ್ಯೂಸ್ ಮಾಡಿಕೊಂಡು ಓದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ತಮಗೆ ಉಪಯೋಗವಾಗಲಿ ಅಂತ ಹೇಳಿ ನಾನು ಈ ಒಂದು ಏನಂದ್ರೆ 10 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳು ಈ ರೀತಿ ಇರುತ್ತೆ. ಇಷ್ಟು ಬರುತ್ತೆ ಒಂದು ಅಧ್ಯಾಯದಲ್ಲಿ. ಅಷ್ಟೇ ತಾವು ಓದ್ಕೊಂಡು ಅಷ್ಟೇ ಬರ್ಕೊಂಡ್ರೆ ನೀವು ತಮ್ಮ ಪರೀಕ್ಷೆಯಲ್ಲಿ 10ಕ್ಕೆ 10 ಅಂಕಗಳು ತಗೊಳ್ಳೋದು ಮಾತ್ರ ಖಂಡಿತ. ಏನಂದ್ರೆ 10 ಅಂಕಗಳಿಗೆ 5 ಪ್ರಶ್ನೆಗಳಿರುತ್ತವೆ, ಅದರಲ್ಲಿ ಆಯ್ಕೆ ಇರುತ್ತೆ. ಆದ್ರೆ ಮೊದಲನೇ ಅಧ್ಯಾಯದಲ್ಲಿ 10 ಅಂಕಕ್ಕೆ 1 ಪ್ರಶ್ನೆ ಅಥವಾ 2 ಪ್ರಶ್ನೆ ಕೇಳ್ತಾರೆ. ಈ ಒಂದು 10 ಅಂಕದಲ್ಲಿ ಪ್ರಶ್ನೆ 5 ಅಂಕಗಳನ್ನು ಕೇಳ್ಬೋದು. ಏನಂದ್ರೆ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ, ಅರ್ಥಶಾಸ್ತ್ರದ ವ್ಯಾಖ್ಯೆ ಮತ್ತು ಸ್ವರೂಪವನ್ನ ವಿವರಿಸಿ ಅಂತ ಕೇಳಿದಾಗ 10 ಅಂಕಗಳಿಗೆ ಕೇಳ್ತಾರೆ. ಅದೇ ಬರೀ ಕೇವಲ ಅರ್ಥಶಾಸ್ತ್ರದ ಸ್ವರೂಪವನ್ನ ನಮ್ಗೆ ವಿವರಿಸಿ ಅಂತೇಳಿ 5 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ ಏನಂದ್ರೆ ತಮಗೆ ನಾನು 10 ಅಂಕಗಳ ಒಂದು ಪ್ರಶ್ನೆಗಳು ಉತ್ತರಗಳನ್ನ ತಿಳಿಸಿಕೊಡ್ತೀನಿ. ಈ ಒಂದು 10 ಅಂಕಗಳದ್ದು ಓದ್ಕೊಂಡ್ರೇನೆ ಅದರಲ್ಲೇ ನಿಮ್ಗೆ 5 ಅಂಕಗಳ ಒಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ 10 ಅಂಕಗಳಿಗೆ ಕೇಳಿದ್ದು ಒಂದು ವಿಷಯವನ್ನೇ 5 ಅಂಕಗಳಿಗೆ ತಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಾಗಿ ನಾನು 10 ಅಂಕಗಳದ್ದೇ ತಮಗೆ ಒಂದು ಒತ್ತು ಕೊಟ್ಟು ಇಂಪಾರ್ಟೆಂಟ್ ಕೊಟ್ಟು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ 10 ಅಂಕಗಳಲ್ಲೇ ನಾವು 5 ಅಂಕಗಳಿಗೆ ಪ್ರಶ್ನೆ ಕೂಡ ಉತ್ತರಗಳನ್ನು ಕೂಡ ಓದ್ಕೋಬಹುದು. ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಒಂದು ಪ್ರಶ್ನೆ 5 ಅಂಕ ಮತ್ತು 10 ಅಂಕಗಳಿಗೆ ನೀಡ್ತಾರೆ. ಹಾಗಾಗಿ ತಮಗೆ ನಾನು ಈಗ 10 ಅಂಕಗಳ ಪ್ರಶ್ನೆಯನ್ನ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಅಧ್ಯಾಯದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಮೊದಲನೆಯ ಪ್ರಶ್ನೆ 10 ಅಂಕಗಳಿಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ತಾವು ನೋಟ್ ಮಾಡ್ಕೊಳ್ಳಿ. ಯಾರ ಹತ್ರ ನೋಟ್ಸ್ ಬುಕ್ಸ್ ಇಲ್ವೋ ಪ್ರಾಮುಖ್ಯತೆ ಎಂಬ ಪ್ರಶ್ನೆ 10 ಅಂಕಗಳಿಗೆ ಬರುವಂತದ್ದು. ಈ ಒಂದು ಪ್ರಶ್ನೆಗೆ ಉತ್ತರ ನಾನು ನೀಡ್ತಾ ಇದ್ದೀನಿ. ತಾವು ನೋಟ್ ಮಾಡ್ಕೊಳ್ಳಿ. ಯಾರ ಹತ್ರ ಪುಸ್ತಕ ಇಲ್ವೋ ಇಲ್ಲ, ಯಾರು ಗಮನ ಕೊಟ್ಟು ನೋಡ್ಕೊಂತೀರೋ ನೋಡ್ಕೊಳ್ರಿ ಪುಸ್ತಕ ಇದ್ದರು. ಆದ್ರೆ ಪ್ರಶ್ನೆ ಮಾತ್ರ ಇದು 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ. ಆರ್ಥಿಕ ನೀತಿಯ ನಿರೂಪಣೆ.
ಆರ್ಥಿಕ ಕ್ಷೇಮಾಭ್ಯುದಯದ ಅರಿವು. ನಾಲ್ಕನೆಯದಾಗಿ, ತಮಗೆ ನಾನು ಬರೇ ಪಾಯಿಂಟ್ಸ್ ಹೇಳ್ತಾ ಇಲ್ಲ, ಇಲ್ಲಿ ನಾನು ನೋಟ್ಸ್ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಯಾರ ಹತ್ರ ಪುಸ್ತಕ ಇರ್ಲಾರ್ದವರು ಎಲ್ಲೋ ಕುಂತು ಯಾವುದೋ ಒಂದು ಟೈಮಲ್ಲಿ ನನ್ನ ವಿಡಿಯೋ ನೋಡ್ತಾ ಪರೀಕ್ಷೆಗಳಿಗೆ ಉಪಯೋಗ ಮಾಡ್ಕೊಳ್ಳೋರಿಗೆ ಇದು ಉಪಯೋಗ ಆಗಲಿ, ನೋಟ್ಸ್ನು ಕೊಡೋಣ ಅಂತ ಹೇಳಿ ನಾನು ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳು ಮತ್ತೆ ಉತ್ತರಗಳು ಪರೀಕ್ಷೆಗೆ ಬರುವಂತಹ ಪ್ರಮುಖ ಪ್ರಶ್ನೆಗಳಾಗಿವೆ. ಇವು ಎರಡನ್ನು ನೀಡ್ತಾ ಇದ್ದೇನೆ. ದಕ್ಷ ಹಂಚಿಕೆ. ಐದನೇದು ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆ. ಆರ್ಥಿಕ ತೆರಿಗೆಯ ಸಮಸ್ಯೆಯ ವಿಶ್ಲೇಷಣೆ. ಇಲ್ಲಿ ಜಾಗವಿರದ ಕಾರಣ ನಾನು 6 ಪಾಯಿಂಟ್ಸ್ ಅನ್ನ ಬರ್ದೇನೆ, ತಾವು ಬರ್ಕೊಳ್ಳಿ. ಆಮೇಲೆ ಇವನ್ನ ರಬ್ ಮಾಡಿ ತಮಗೆ ಮತ್ತೆ ನಾನು ನೋಟ್ಸ್ ಕೊಡ್ತೀನಿ. 7ನೇದು ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರ. ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರ. ಇಲ್ಲಿ 7 ಪಾಯಿಂಟ್ಗಳಿದಾವೆ. 10 ಅಂಕಗಳಿದ್ದಂತ ಹೇಳಿನಿ, 10 ಪಾಯಿಂಟ್ಗಳಿದಾವೆ ಇಲ್ಲಿ. ಹಾಗಾಗಿ 10 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಯಾಗಿದೆ ಇದು. ನಾನು ತಾವು ಬರ್ಕೊಂಡಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ಪಾಯಿಂಟ್ಸ್ಗೆ ಎಕ್ಸ್ಪ್ಲೇನ್ ಕೊಡ್ಲಿಲ್ಲ ಅಂತ ಅನ್ಕೊಳ್ಬೇಡಿ. ನನ್ನ ಒಂದು ಹಿಂದಿನ ವಿಡಿಯೋಗಳಲ್ಲಿ ಮೊದಲನೇ ಅಧ್ಯಾಯದ ಎಲ್ಲಾ ವಿವರಣೆಯನ್ನು ವಿಶ್ಲೇಷಣೆಯನ್ನ ನೀಡಿದ್ದೇನೆ. ಹಾಗಾಗಿ ತಾವು ನನ್ನ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಹಿಂದಿನ ವಿಡಿಯೋಗಳು ಎಲ್ಲವೂ ತಮಗೆ ಸಿಗುತ್ತೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳಿರುವಂತಹ ಎಲ್ಲಾ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಮಗೆ ಎಕ್ಸ್ಪ್ಲೇನ್ ಬೇಕಂದ್ರೂ ನನ್ನ ಹಿಂದಿನ ವಿಡಿಯೋಗಳನ್ನ ತೆಗೆದುಕೊಂಡು ತಾವು ನೋಡ್ಕೋಬಹುದು. ಆರ್ಥಿಕ ಮಾದರಿಗಳ ನಿರ್ಮಾಣ. 9ನೇದಾಗಿ ಭವಿಷ್ಯ ನುಡಿಯು ಆಧಾರ. ಆಧಾರ 9. ಈಗ 10ನೇದು ಕೊನೆಯದು ಬೆಲೆ ನಿರ್ಧಾರ. ಈ ಒಂದು 3 ಪಾಯಿಂಟ್ಗಳನ್ನ ಈಗ ತಾವು ಬರ್ಕೊಳ್ಳಿ. ಯಾಕಂದ್ರೆ 10 ಪಾಯಿಂಟ್ಸ್ ಇದಾವೆ. ಯಾಕಂದ್ರೆ ಇದು 10 ಅಂಕಗಳಿಗೆ ಅಂತ ಬರುವಂತಹ ಪ್ರಶ್ನೆ, ಹಾಗಾಗಿ 10 ಪಾಯಿಂಟ್ಸ್ ಇದಾವೆ. ಇವುಗಳ ವಿವರಣೆ ತಮಗೆ ಬೇಕು ಅಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ನೋಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಹಿಂದಿನ ಒಂದು ನನ್ನ ವಿಡಿಯೋಗಳು ವಿವರಣೆ ತಮಗೆ ಸಿಗುತ್ತೆ. ಇನ್ನು ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಇದನ್ನು 10 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇಲ್ಲಿ ಏನು ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಇಲ್ಲಿ 7 ಪಾಯಿಂಟ್ಸ್ ಇದಾವೆ. ಇಲ್ಲಿ 7 ಪಾಯಿಂಟ್ಸ್ ಇದ್ರೆ ತಮಗೆ ಎಕ್ಸ್ಟ್ರಾ ಗೊತ್ತಿದ್ರು 10 ಅಂಕಗಳಿಗೆ ಕೇವಲ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಂತ ಕೇಳಿದಾಗ ತಾವು ಓನಾಗಿ ಒಂದು 3 ಎಕ್ಸ್ಟ್ರಾ ಪಾಯಿಂಟ್ಸ್ ಬರೀರಿ.
ಅಥವಾ ಅವರು ಈ ರೀತಿ ಕೇಳದೇ ಇರಬಹುದು, ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಮತ್ತೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಎರಡನ್ನು ಕೂಡಿಸಿಕೊಂಡು 10 ಅಂಕಗಳಿಗೆ ಕೇಳ್ತಾರೆ. ಇಲ್ಲಾಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಂತೇಳಿ 5 ಅಂಕಗಳಿಗೆ ಕೇಳ್ತಾರೆ ಸಿಂಗಲ್ ಆಗಿದ್ರೆ. ಇಲ್ಲ ಅಂದ್ರೂ 10 ಅಂಕಗಳಿಗೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎರಡನ್ನು ಕೇಳ್ತಾರೆ 10 ಅಂಕಗಳಿಗೆ. ಇಲ್ಲಿ ನಾನು ಪಾಯಿಂಟ್ಸ್ ಬರೀತೀನಿ, ಬರ್ಕೊಳ್ರಿ ತಾವು ಈಗ. ಆರ್ಥಿಕ ವ್ಯವಸ್ಥೆಯ ಚಿತ್ರಣ. ವ್ಯವಸ್ಥೆಯ ಚಿತ್ರಣ. ಎರಡನೆಯದಾಗಿ ಆರ್ಥಿಕ ಧೋರಣೆಗಳ ನಿರ್ಮಾಣ. ಮೂರನೆಯದಾಗಿ ಆರ್ಥಿಕ ಬೆಳವಣಿಗೆ ಅಧ್ಯಯನ. ನಾಲ್ಕನೆಯದಾಗಿ ಆರ್ಥಿಕ ಆವರ್ತಗಳ ಅಧ್ಯಯನ. ನಾನು ಬರಿತಾ ತಾವು ನೋಟ್ ಮಾಡ್ಕೊಳ್ಳಿ. ಹಣದುಬ್ಬರದ ಅಂಶಗಳ ವಿಶ್ಲೇಷಣೆ. ಆರನೆಯದಾಗಿ ರಾಷ್ಟ್ರೀಯ ಆದಾಯದ ಮಾಪನ. ರಾಷ್ಟ್ರೀಯ ಆದಾಯದ ಮಾಪನ. ಏಳನೆಯದಾಗಿ ಆರ್ಥಿಕ ಸಮಸ್ಯೆಗಳ ಪರಿಗಣನೆ. ಪರಿಗಣನೆ ಇದನ್ನು ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನ ಹೇಳಿ ಮತ್ತೆ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ ಹೇಳಿ ವಿವರಿಸಿ ಅಂತ ಹೇಳಿ 10 ಅಂಕಗಳಿಗೆ ಅಂತ ಬರುವಂತಹ ಇದನ್ನು ಪ್ರಶ್ನೆ. ಈ ಒಂದು ಅಧ್ಯಯನದಲ್ಲಿ ಒಂದು ಪ್ರಶ್ನೆಗಳಾಗಿದ್ದಾವೆ. ಈ ಒಂದು ಪ್ರಶ್ನೆಗಳಲ್ಲೇ 5 ಅಂಕಗಳ ಪ್ರಶ್ನೆಯನ್ನ ಕೇಳ್ತಾರೆ. ಕೊನೆಯದಾಗಿ ಬರುವಂತಹ ಪ್ರಶ್ನೆ ಇದು 10 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಏನು ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಅಧ್ಯಯನದ ಮಹತ್ವ. ಮೊದಲನೇ ಪಾಯಿಂಟ್ ಮಾನಸಿಕ ತರಬೇತಿ. ಎರಡನೆಯದಾಗಿ ಸಂಪನ್ಮೂಲಗಳ ಸದುಪಯೋಗ. ಮೂರನೆಯದಾಗಿ ಯೋಗ್ಯ ನಾಗರಿಕರ ಸೃಷ್ಟಿ.
ಸಮಸ್ಯೆಗಳ ಪರಿಹಾರ. ಯಾವ ಸಮಸ್ಯೆಗಳು ಅಂತ ಹೇಳಿ ಕೇಳ್ಬೋದು ನೀವು. ಅರ್ಥಶಾಸ್ತ್ರದ ಸಮಸ್ಯೆಗಳ ಪರಿಹಾರ. ಐದನೆಯದಾಗಿ ಆರ್ಥಿಕ ನೀತಿ ನಿರೂಪಣೆ. ಆರನೆಯದಾಗಿ ವ್ಯಾವಹಾರಿಕ ಮಹತ್ವ. ಏಳನೆಯದಾಗಿ ಉತ್ತಮ ಬಾಂಧವ್ಯ. ತಾವು ಈ ಒಂದು 7 ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇದು ಒಂದು 10 ಅಂಕಗಳಿಗೆ ಖಂಡಿತವಾಗ್ಲೂ ಬರುವಂತಹ ಪ್ರಶ್ನೆ ಇದೆ, ಪ್ರಮುಖವಾದ ಪ್ರಶ್ನೆಯಾಗಿದೆ. ಆದ್ದರಿಂದ ನೋಟ್ ಮಾಡ್ಕೊಂಡ್ಬಿಡ್ರಿ. ನಾನು ಇನ್ನು ಇರುವಂತಹ ಪಾಯಿಂಟ್ಸ್ ಅನ್ನ ತಮಗೆ ಕೊಡ್ತೀನಿ. ಇನ್ನು 6 ಪಾಯಿಂಟ್ಸ್ ಇದಾವೆ. ಎಂಟನೇ ಪಾಯಿಂಟ್ ಪರಸ್ಪರಾವಲಂಬನೆ. 9ನೇದು ಹಿಂದುಳಿದ ದೇಶಗಳಿಗೆ ವಿಶೇಷ ಮಹತ್ವ. 10ನೇದು ಆರ್ಥಿಕ ಅಭಿವೃದ್ಧಿಯ ಸಾಧನೆ. 11ನೇದು ತಂತ್ರಜ್ಞಾನ ವರ್ಗಾವಣೆ. 12ನೇದಾಗಿ ಸಮಸ್ತ ಜಗತ್ತಿನ ಒಳಿತು. ಜಗತ್ತಿನ ಒಳಿತು. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ. ಆ ಮಹತ್ವವು 10 ಅಂಕಗಳಿಗೆ ಬರುವಂತಹ ಪ್ರಮುಖವಾದ ಮೊದಲನೇ ಅಧ್ಯಾಯದ ಪ್ರಶ್ನೆಯಾಗಿದೆ. ಆ ಒಂದು ಪ್ರಶ್ನೆಗೆ 12 ಪಾಯಿಂಟ್ಸ್ ಇದಾವೆ. ಈ 12 ಪಾಯಿಂಟ್ಸ್ ಅನ್ನು ತಾವು ಬರೆದು ವಿವರಣೆಯನ್ನ ನೀಡಿದ್ರೆ, ಆ ವಿವರಣೆಯನ್ನು ನನ್ನ ಹಿಂದಿನ ವಿಡಿಯೋ ತರಗತಿಗಳಲ್ಲಿ ನೀಡಿದ್ದೇನೆ. ತಮಗೆ ವಿವರಣೆ ಕೂಡ ಬೇಕು, ಈ ಒಂದು ವ್ಯಾಖ್ಯೆ ಅರ್ಥ ಆಗ್ತಾ ಇಲ್ಲ, ಈ ಪಾಯಿಂಟ್ಸ್ ನನಗೆ ಎಕ್ಸ್ಪ್ಲೈನ್ ಗೊತ್ತಾದ್ರೆ ನಾನು ಎಕ್ಸಾಮ್ ಅಲ್ಲಿ ಬರೆಯೋಕೆ ಈಸಿ ಆಗುತ್ತೆ ಅಂತ ಅನ್ಕೊಳ್ಳೋರು ನನ್ನ ಒಂದು ವಿಡಿಯೋವನ್ನ ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಅವರಿಗೆ ನನ್ನ ಹಿಂದಿನ ವಿಡಿಯೋಗಳು ದೊರೆಯುತ್ತೆ. ಆ ಹಿಂದಿನ ವಿಡಿಯೋದಲ್ಲಿ ಈ ಎಲ್ಲಾ ಒಂದು ಪಾಯಿಂಟ್ಸ್ಗಳ ಒಂದು ವಿವರಣೆಯನ್ನ ನಾನು ನೀಡಿದ್ದೇನೆ. ತಮಗೆ ತಾವು ನೋಡ್ಬೋದು. ಈ ಒಂದು 3 ಪ್ರಶ್ನೆಗಳು 10 ಅಂಕಗಳಿಗೆ ಬರುವಂತಹ ಪ್ರಮುಖವಾದ ಪ್ರಶ್ನೆಗಳಾಗಿವೆ. ಈ ಪ್ರಶ್ನೆಗಳು ಮತ್ತೆ 5 ಅಂಕಗಳೇನು ಕೇಳಬಹುದು. ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಆ ಒಂದೆರಡು ಪ್ರಶ್ನೆಗಳಲ್ಲಿ ಕೇವಲ ಪ್ರಾಮುಖ್ಯತೆಯನ್ನು ಕೇಳಿದ್ರೆ 5 ಅಂಕಗಳಿಗೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಕೇಳ್ತಾರೆ. 10 ಅಂಕಗಳಿಗೆ ಆದ್ರೆ ಅರ್ಥಶಾಸ್ತ್ರದ ಅಧ್ಯಯನ ಮಹತ್ವ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ 10 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ 10 ಅಂಕಗಳಿಗೆ ಕೇಳಬಹುದು. ಅದು ಯಾವ ರೀತಿ ಕೇಳ್ತಾರೆ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನ ಕೊಡಿ, ಅರ್ಥವನ್ನ ಅಥವಾ ವ್ಯಾಖ್ಯವನ್ನ ತಿಳಿಸಿ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಎಂಬ ಒಂದು ಪ್ರಶ್ನೆಯನ್ನ ಕೇಳ್ತಾರೆ 10 ಅಂಕಗಳಿಗೆ. ಅಥವಾ 5 ಅಂಕಗಳಿಗೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನ ವಿವರಿಸಿ. ಇಲ್ಲ ಅರ್ಥಶಾಸ್ತ್ರದ ವ್ಯಾಪ್ತಿ, ಸ್ವರೂಪ ಇವೆಲ್ಲ 5 ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆ ಇದೆ. ಈ ಒಂದು ಮಹತ್ವವನ್ನ ತಾವು ಈ ಎಲ್ಲ ಪಾಯಿಂಟ್ಸ್ ಅನ್ನ ತಿಳ್ಕೊಂಡ್ರೆ ವ್ಯಾಪ್ತಿ ಸ್ವರೂಪವನ್ನ ಕೂಡ ತಾವು ಎಕ್ಸಾಮ್ ಅಲ್ಲಿ ವಿವರಣೆಯನ್ನ ನೀಡಬಹುದು.
ಇಲ್ಲಿವರೆಗೆ 10 ಅಂಕಗಳಿಗೆ ಬರುವಂತಹ ಒಂದು ಪ್ರಮುಖವಾದ ಪ್ರಶ್ನೆಯನ್ನ ಮತ್ತೆ ಅವುಗಳಿಗೆ ಉತ್ತರವನ್ನ ನಾನು ತಮಗೆ ಈ ಒಂದು ನನ್ನ ತರಗತಿಯಲ್ಲಿ ನೀಡಿದ್ದೇನೆ. ಎಲ್ಲರೂ ತಾವು ನೋಟ್ ಮಾಡ್ಕೊಂಡಿರಿ ಅಂತ ಹೇಳಿ ನಾನು ಅನ್ಕೊಳ್ಳಕತ್ತೀನಿ. ಈ ಒಂದು ಪ್ರಶ್ನೆಗಳು ಉತ್ತರಗಳು ತಮಗೆ ಪರೀಕ್ಷೆಗಳಿಗೆ ಬಹಳ ಉಪಯೋಗ ಆಗುತ್ತೆ, ಆಗಲಿ ಅಂತ ಹೇಳಿ ಆಶಿಸುತ್ತಾ ಕೊನೆಯದಾಗಿ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋಗಳು ವಿವರಣೆಯನ್ನು ತಮಗೆ ತಿಳಿಯುತ್ತೆ. ತಮಗೆ ಏನಾದರೂ ಇನ್ನೂ ಹೆಚ್ಚಿನ ಪ್ರಶ್ನೆ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ತಮಗೆ ನಾನು ಎಲ್ಲ ಉತ್ತರವನ್ನ ನೀಡುತ್ತೇನೆ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಇನ್ನೂ ಯಾರ ಹತ್ರ ಪುಸ್ತಕ ಇಲ್ವೋ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ.